ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಪ್ಲಿ ಸಂಪೂರ್ವ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಚತುರ್ಥಿ ನಮ್ಮ ದೇಶದಾದ್ಯಂತ ಬಹಳ ವಿಜೃಂಭಣೆ ಹಾಗೂ ವೈಭವದಿಂದ ಆಚರಿಸಲ್ಪಡುವ ಒಂದು ಹಬ್ಬ. ಹಿಂದೂ ಪುರಾಣಗಳ ಪ್ರಕಾರ ಇತರ ದೇವರುಗಳಿಗೆ ಪೂಜೆ ಸಲ್ಲಿಸುವ ಮೊದಲು ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಆದ್ರಿಂದ ಗಣೇಶನನ್ನ ಆದಿಪೂಜಿತ ಅಂತ ಕೂಡ ಕರೀತಾರೆ. ಗಣೇಶ ಹಬ್ಬ ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಅಂದ್ರೆ ಚತುರ್ಥಿಯ ದಿನದಂದು ಆಚರಣೆಯನ್ನ ಮಾಡ್ತಾರೆ. ಇವತ್ತು ನಾವು ಗಣೇಶ ಚತುರ್ಥಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಗಣೇಶ ಹುಟ್ಟಿದ್ದು ಹೇಗೆ ಅಂತ ನಿಮ್ಗೆಲ್ಲ ಗೊತ್ತಾ? ಪಾರ್ವತಿ ಅಂದ್ರೆ ಗೌರಿ ತನ್ನ ಮೈಕೊಳೆಯಿಂದ ಒಂದು ಆಕೃತಿಯನ್ನ ಸೃಷ್ಟಿ ಮಾಡ್ತಾಳೆ. ಈ ಆಕೃತಿಗೆ ಜೀವವನ್ನ ತುಂಬಿ ಸ್ನಾನ ಮಾಡೋದಕ್ಕೆ ಹೋಗ್ತಾಳೆ. ಆಕೆಯ ಆಜ್ಞೆಯಂತೆ ಗಣಪ ಮನೆಯನ್ನ ಕಾಯ್ತಾ ಇರ್ತಾನೆ. ಈ ಸಮಯದಲ್ಲಿ ಶಿವ ಮನೆಗೆ ಬರುವಾಗ ಗಣಪ ಶಿವನನ್ನ ಬಾಗಿಲಲ್ಲಿ ಅಡ್ಡಿ ಹಾಕ್ತಾನಂತೆ. ಇದರಿಂದ ಕೋಪಗೊಂಡ ಶಿವ ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನೇ ಕತ್ತರಿಸ್ಬಿಡ್ತಾನೆ. ಸ್ನಾನ ಮುಗಿಸಿ ಬಂದು ಮಗನ ಶರೀರ ನೋಡಿದ ಗೌರಿಗೆ ತುಂಬಾನೇ ದುಃಖವಾಗತ್ತೆ. ಅವಳ ಕಣ್ಣೀರನ್ನ ನೋಡೋಕಾಗದೆ ಶಿವ ಗಣಗಳನ್ನ ಕರೆದು ಉತ್ತರ ದಿಕ್ಕಿನಲ್ಲಿ ಯಾರಾದ್ರೂ ಮಲಗಿದ್ದ ಪ್ರಾಣಿಯ ತಲೆಯನ್ನ ಕತ್ತರಿಸಿ ತರುವಂತೆ ಆಜ್ಞೆ ಮಾಡ್ತಾನೆ. ಅವರು ಮರಿಯಾನಿಯ ತಲೆಯನ್ನ ತಂದು ಗಣೇಶನ ಶರೀರಕ್ಕೆ ಅಂಟಿಸ್ತಾರೆ. ಹೀಗಾಗಿ ಗಣೇಶನಿಗೆ ಗಜಮುಖ ಸಿಕ್ಕಿ ಅವನು ಗಣಗಳ ಅಧಿಪತಿ ಮತ್ತು ವಿಘ್ನ ವಿನಾಶಕನಾಗ್ತಾನೆ. ಗಣೇಶ ಹಬ್ಬವನ್ನ ದೇಶದಾದ್ಯಂತ ಆಚರಿಸಿದ್ರು ಮಹಾರಾಷ್ಟ್ರದಲ್ಲಿ ತುಂಬಾ ವಿಜೃಂಭಣೆಯಿಂದ ಈ ಹಬ್ಬವನ್ನ ಆಚರಿಸ್ತಾರೆ. ಇದಕ್ಕೆ ಒಂದು ಬಲವಾದ ಕಾರಣ ಕೂಡ ಇದೆ. ಅದೇನಂದ್ರೆ 1893ರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಲೋಕಮಾನ್ಯ ತಿಲಕ್ರವರು ಗಣೇಶ ಹಬ್ಬವನ್ನ ಒಂದು ಸಾಮೂಹಿಕ ಸಾರ್ವಜನಿಕ ಹಬ್ಬವನ್ನಾಗಿ ಪರಿವರ್ತಿಸ್ತಾರೆ. ಆಗಾಗ್ಲೇ ಬ್ರಿಟಿಷರು ಜನಸಮೂಹವನ್ನ ಒಗ್ಗೂಡಿಸೋಕೆ ಅವಕಾಶವನ್ನ ಕೊಡ್ತಿರ್ಲಿಲ್ಲ. ಆದ್ರೆ ತಿಲಕ್ರವರು ಗಣೇಶ ಚತುರ್ಥಿಯನ್ನ ಒಂದು ಧಾರ್ಮಿಕ ಹಬ್ಬವನ್ನಾಗಿ ಮಾಡಿ ಜನರನ್ನ ಒಗ್ಗೂಡಿಸ್ತಾರೆ. ಹಾಗೆ ಸ್ವದೇಶಿ ಚಳುವಳಿಯ ಭಾಗವಾಗಿ ಕೂಡ ಈ ಹಬ್ಬ ಬೆಳೀತಾ ಹೋಗುತ್ತೆ. ಅಂದಿನಿಂದ ಇಂದಿನವರೆಗೂ ಗಣೇಶ ಚತುರ್ಥಿ ಭಕ್ತಿ ಜೊತೆಗೆ ದೇಶ ಪ್ರೇಮವನ್ನ ಕೂಡ ಪ್ರೇರೇಪಿಸುತ್ತಾ ಇಡೀ ದೇಶದ ಜನರನ್ನ ಒಗ್ಗೂಡಿಸ್ತಾ ಬರ್ತಿದೆ. ಮತ್ತೆ ಗಣಪನಿಗೆ ಅಚ್ಚುಮೆಚ್ಚಾದ ತಿಂಡಿ ಅಂದ್ರೆ ಮೋದಕ. ಅಕ್ಕಿ ಹಿಟ್ಟು, ತೆಂಗಿನಕಾಯಿ, ಬೆಲ್ಲದಿಂದ ತಯಾರಿಸಲಾದ ಈ ಸಿಹಿ ಉಂಡೆಗಳನ್ನ ಗಣೇಶ ಚತುರ್ಥಿಯಂದು ಗಣಪನಿಗೆ ಭಕ್ತಿಯಿಂದ ಅರ್ಪಿಸ್ತಾರೆ. ಹಬ್ಬದ ಸಮಯದಲ್ಲಿ ಎಲ್ಲೆಡೆ ಗಣಪತಿ ಬಪ್ಪ ಮೋರೆಯ ಎಂಬ ಘೋಷಣೆ ಕೇಳಿ ಬರುತ್ತೆ. ಬಪ್ಪ ಅಂದ್ರೆ ಪ್ರೀತಿಪೂರ್ವಕವಾಗಿ ಗಣಪನಿಗೆ ಬಳಸುವ ತಂದೆ ಎಂಬ ಅರ್ಥವನ್ನ ಹೊಂದಿದೆ. ಮೋರಿಯ ಅಂದ್ರೆ 14ನೇ ಶತಮಾನದಲ್ಲಿ ವಿಶಿಷ್ಟ ಗಣಪನ ಕೃಪೆಗೆ ಪಾತ್ರನಾದ ಮಹಾಭಕ್ತ ಮೋರೆಯ ಗೋಸ್ವಾಮಿಯನ್ನ ಉಲ್ಲೇಖಿಸುತ್ತೆ. ಗಣೇಶ ಹಬ್ಬದ ಇನ್ನೊಂದು ವಿಶೇಷತೆ ಏನಂದ್ರೆ ಗಣೇಶ ಹಬ್ಬವು ಕೇವಲ ಭಾರತದಷ್ಟಲ್ಲೇ ಸೀಮಿತವಲ್ಲ. ಇದು UK, USA, ಕೆನಡಾ, ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಏಷ್ಯಾದ ಕೆಲವು ಭಾಗಗಳಲ್ಲಿ ಕೂಡ ಅದ್ದೂರಿಯಿಂದ ಆಚರಿಸ್ತಾರೆ. ಹಾಗಾಗಿ ಗಣೇಶ ಚತುರ್ಥಿ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಇದು ಒಂದು ಒಗ್ಗಟ್ಟಿನ ಹಬ್ಬ. ಏನೇ ಅಡಚಣೆಯಾದ್ರೂ ಗಣೇಶನು ಎಲ್ಲವನ್ನ ಸರಿ ಹೊಂದಿಸ್ತಾನೆ ಎಂಬ ನಂಬಿಕೆಯ ಹಬ್ಬ ಇದು. ಈ ಹಬ್ಬದ ಅತ್ಯಂತ ಭಾವನಾತ್ಮಕ ಕ್ಷಣ ಅಂದ್ರೆ ಗಣೇಶನ ವಿಸರ್ಜನೆ. ಹಬ್ಬದ ದಿನದ ಕೊನೆಯಲ್ಲಿ ಅಥವಾ ಹಬ್ಬದ 10ನೇ ದಿನ ಗಣಪನ ವಿಸರ್ಜನೆ ಮೂಲಕ ಗಣಪನಿಗೆ ವಿದಾಯವನ್ನ ಹೇಳ್ತಾರೆ. ಗಣೇಶ ಚತುರ್ಥಿಯ ಈ ಹಬ್ಬ ನಿಮ್ಮೆಲ್ಲರಿಗೂ ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸಿ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯೋದಕ್ಕೆ ಶಕ್ತಿಯನ್ನ ನೀಡಲಿ ಅಂತ ಹಾರೈಸ್ತಾ ಶುಭವಾಗ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.